ನೀವು ಇಷ್ಟು ಪಾಯಿಂಟ್ ಹೇಳ್ತಾ ಇದೀರಲ್ಲ, ಹೌದು. ಸೊ ಏನಾದ್ರು ವಾದ ಮಾಡಕ್ಕೆ ಹೋಗ್ತೀರಾ ಕೇಸ್ ಗೀಸ್ ಕೊಟ್ರೆ ಅಂತ? ಇಲ್ಲ ನಾನು ಹ್ಮ್. ಸೀರಿಯಸ್ಲಿ ನಾನು ಹ್ಮ್. ಇನ್ನು 1 ಮಂತ್ ನೋಡ್ತೀನಿ. ಇಲ್ಲ ಸೊ ನೀವೇ ಕೇಸ್ ತಗಂತೀರಾ? ಅಲ್ಲ ಕೇಸ್ ತಗೊಳ್ಳೋದಲ್ಲ. ಹ್ಮ್. ನಾನ್ ಕೂಡನು ದರ್ಶನ್ ಅವ್ರ ಬಗ್ಗೆ ಕೇಳೋದಕ್ಕೆ ಜಡ್ಜ್ ಸಾಹೇಬ್ರು ಅವ್ರಿಗೆ ನಾನೊಂದು ಓಹ್! ವಕಾಲತ್ ಆಗ್ಬೇಕು ನಮ್ ಲಾಯರ್ ಕಡೆಯಿಂದ ಒಂದು ಹ್ಮ್. ನಾನು ಮನವಿ ಮಾಡ್ಕೊಂತ ಈ ಇದೀನಿ. ತರ. ನಾನ್ ಕೇಳ್ತೀನಿ ರಿಯಲಿ. ಓಹ್! ನಮ್ಗೆ ಬೇಕೀಗ. ಸೊ ಒಳ್ಳೇದಾಗ್ಲಿ. ಯಾಕಂದ್ರೆ ನಾವು ಕೂಡನು ಅವ್ರ ಅಭಿಮಾನಿ ಅಲ್ದಿದ್ರೆ ಚಿಕ್ಕವಾಗಿಂದ ಅವ್ರ ಮೂವೀಸ್ ನೋಡಿರ್ತೀವಿ. ಹ್ಮ್. ನೇರವಾಗಿ ಕೆಲವು ಅವ್ರು ಮಾಡಿರೋ ಕೆಲ್ಸಗಳು ನೋಡಿರ್ತೀವಿ. ಅಂತ ಕೆಲ್ಸ ಮಾಡಿರೋ ವ್ಯಕ್ತಿಗಳು ಯಾರು ಒಂದ್ ಚಿಕ್ಕ ಪ್ರಾಣನ್ ತೆಗಿಯಲ್ಲ. ಓಕೆ. ಮತ್ತೆ ಇನ್ಯಾರು ತೆಗಿದಿದಾರೆ ಅಂದ್ರೆ ಅವ್ರು ಒಪ್ಕೊಂತ ಇದಾರಲ್ಲ, ಅವ್ರು ಹಿಂದೆ ಇರೋರು ಅವ್ರ ಫ್ರೆಂಡ್ಸ್ ಅವ್ರ ಫಾಲೋವರ್ಸೇ ಒಪ್ಕೊಂಡಿದಾರಲ್ವಾ. ಕರೆಕ್ಟ್. ಅವ್ರು ಮಾಡಿದ್ದಾರೆ. ಅವ್ರು ಮಾಡಿರೋದ್ರಿಂದ ಇದ್ ಇಟ್ಕೊಂಡಿದ್ದಾರೆ. ಅವ್ರ ಹ್ಮ್. ಮೇಲೆ ದೊಡ್ಡ ಅಪರಾಧ ಇದೆ. ಹ್ಮ್. ಅದು ಒಪ್ಕೊಂತೀನಿ. ಬಟ್ ರಿಯಲ್ ಆಗಿ ಅವ್ರು ಮಾಡಿಲ್ಲ. ಅದು ಜನಗಳಿಗೆಲ್ಲ ಗೊತ್ತು. ಹ್ಮ್. ಈ ಫ್ಯಾನ್ಸ್ ಗೊತ್ತಿದೆಯೋ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ. ಹ್ಮ್. ಪ್ರಜೆಗಳು ದೊಡ್ಡ ಅಧಿಕಾರಿಗಳು ದೊಡ್ಡ ಓದಿರೋ ಕಾಲಜ್ಞಾನ ಓದಿರೋರು ದೊಡ್ಡ ಪದವಿಗಳು ಓದಿರೋರ್ಗೆ ಎಲ್ರಿಗೂ ಗೊತ್ತು. ಕರೆಕ್ಟ್ ಆಗಿದೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಜನ ಹೇಳ್ತೀವಿ ತಪ್ಪು. Correct. ಯಾರೋ ಒಂದ್ 5-6 ಜನ ದರ್ಶನ್ ಅವ್ರು ಮಾಡ್ಬಿಟ್ಟಿದ್ದಾರೆ ಅಂತ ಇದಾರೆ. ಅವ್ರಿಗೆ ನಾಲೆಡ್ಜ್ ಇಲ್ಲ ಅವ್ರು ಅಂತಿದ್ದಾರೆ. Okay. ನಾಲೆಡ್ಜ್ ಇರೋರು ಯಾರು ಹೇಳಲ್ಲ. ಮತ್ತೆ ಯಾಕಿದ್ದಾರೆ ಜೈಲಲ್ಲಿ ಅಂತಾರೆ. ಒಬ್ರು ಹೇಳ್ತಾರೆ ಸಿನಿಮಾ ಆಕ್ಟರ್ಸ್ ಯಾರು ಹೋಗಿ ಸಪೋರ್ಟ್ ಮಾಡ್ತಿಲ್ಲ ಅಂತ ಒಬ್ಬ ವ್ಯಕ್ತಿ ಕೇಳ್ತಾಳೆ, ಒಂದ್ ಲೇಡಿ ಕೇಳ್ತಾರೆ. ಯಾಕ್ರಿ ಹೋಗ್ಬೇಕು? ಅವ್ರು ಮಾಡಿರೋದೇನ್ ಮದ್ವೆ ಕೆಲ್ಸನ ಇಲ್ಲ ಒಂದು ದೇವಸ್ಥಾನ ಕಟ್ಟಿದಾರ? ಏನ್ ಮಾಡಿ ಅವ್ರು ಮಾಡಿರೋದ್ ಕೊಲೆ ಅಂತಾರೆ. ಇವ್ರು ಹೋಗಿ ನೋಡಿದಾರೆ ಕೊಲೆ ಮಾಡಿರೋದು ಅಂತವ್ರಿಗೆ ಹೋಗಿ ಮಾತಾಡ್ಬೇಕಂತ ಒಂದ್ ಲೇಡಿ ಹೇಳ್ತಾರೆ. ಮಾಡಿದಾರೋ ಮಾಡಿಲ್ವೋ ಅವ್ರು ಒಂದು ಪ್ರೀತಿ ಮಾಡಿದ್ದಾರೆ. ರೇಣುಕಾ ಸ್ವಾಮಿಗೆ ಅಶ್ಲೀಲ ಫೋಟೋಗಳು ಹಾಕಿದ್ದಾರೆ. ಅವ್ರ ಫಾಲೋವರ್ಸ್ ಗೊತ್ತಲ್ಲ. ದರ್ಶನ್ ಅವ್ರ ಫ್ಯಾನ್ಸ್ ದರ್ಶನ್ ಹೇಳಿಲ್ಲ ಈ ತರ ನೀವು ರೋಡಿಗ್ಲಂಗ್ ಬೆಳೀರಿ, ಗಲಾಟೆ ಮಾಡ್ರಿ, ಹೊಡಿರಿ, ನನ್ ಬಗ್ಗೆ ಏನಾದ್ರು ಬ್ಯಾಡ್ ಆಗಿ ಬಂದ್ರೆ ಹೊಡೆದ್ ಬಿಡ್ರಿ, ಸಾಯಿಸ್ಬಿಡ್ರಿ ಅಂತ ಎಲ್ಲೂ ಹೇಳಿಲ್ಲ. ಇವ್ರೇ ಡಿಸೈಡ್ ಆಗ್ಬಿಟ್ರಿ. ಹಂಗಿ ಅವರು ಕರ್ಮ ಕಾಂಡಿ ಆ ಒಂದ್ ಹಿಂದೆಯಿಂದ ಇವ್ರಿಗೆ ಇಷ್ಟು ತೊಂದ್ರೆ ಮಾಡಿಟ್ಟಿದ್ದಾರೆ ಅವ್ರ ಫಾಲೋವರ್ಸ್. ನೋಡೋಣ ಏನಾಗುತ್ತೆ ನೋಡೋಣ. ಡೈಮಂಡ್ ರೀ, ಅಷ್ಟೇ, ಯಾವತ್ತಿದ್ರು ಅಷ್ಟೇ. ಡೈಮಂಡ್. Okay, ಬಟ್ ಆ okay. ಡೈಮಂಡ್ ಸುಮ್ನೆ ಇದೆ ಅಂದ್ರೆ ಅದ್ರ ಒಂದು ಕಲೆ ಹತ್ರದ ಶೀಘ್ರದಲ್ಲೇ ಆ ಬೆಳಕು ಆ ತೇಜಸ್ ಬರುತ್ತೆ ಅಂತ Correct. ಕಾಯ್ತಾ ಇದಾರೆ. ಹ್ಮ್. ಸೊ ತಪ್ಪು ಮಾಡಿರೋರ್ ಶಿಕ್ಷೆ ಅನುಭವಿಸ್ಬೇಕು. Okay. ತಪ್ಪು ಮಾಡದಿರೋರು ಯಾವತ್ತಿದ್ರು ಬೆಳಕ್ ತರ ಬರ್ಬೇಕು. ಆ ತರ ಬೆಳಕ್ ತರ ಬರ್ತಾರೆ. ಹ್ಮ್. ನಾನು ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ನೋಡ್ದೆ. ಒಂದ್ ವ್ಯಕ್ತಿ ಹೇಳ್ತಿದ್ದಾರೆ ಅವ್ರ ಅವ್ರ ಬಾಮೈದ ಯಾರೋ ಕೊಲೆ ಮಾಡಿರೋದು ದರ್ಶನ್ ಅವ್ರಲ್ಲ, ನಮ್ಮ ತಂಗಿ ಮಗ. ನಾವು ಸಿಐಡಿಗೆ ಕಂಪ್ಲೇಂಟ್ ಕೊಟ್ಟಿದೀವಿ, ಅದಿನ್ನು ತಗೊಂತ ಇಲ್ಲ ಅಂತ. ಇನ್ನು ಅದಕ್ಕನ ಸಾಕ್ಷಿ ಏನ್ಬೇಕು? ಈ ತರ ಒಂದೊಂದೇ ಈಚೆ ಬರ್ತಾ ಇದಾವೆ, ಬರ್ತವೆ. ದಯವಿಟ್ಟು ಒಂದು ರಾಜಕಾರಣಿಗಳಿಗೆ ಹೇಳ್ಬೋದು, ಏನಾದ್ರೂ ಜಿತ್ತೆಗಳಿದ್ರೆ ಬಿಡಿ ಇಲ್ಲಿಗೆ. ಬೇಗ ಕಾನೂನ್ಗೆ ನೀವು ಕೂಡ ಹೇಳಿ, ದರ್ಶನ್ ಏನಿದ್ರೆ ಜನಕ್ ಕೊಡಿ, ಬೇಗ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ ಅಂತ ಹೇಳಿ. ಅದನ್ನ ನಲಗಿಸ್ಬೇಡಿ. ಅವ್ರನ್ನ ನರಳಿಸ್ತಿದ್ದಾರೆ, ತುಂಬಾ ನರಳಿಸ್ತಿದ್ದಾರೆ. ನೋಡೋಣ ಬಿಟ್ಟಾಕ್ರಿ, ಇನ್ನೇನ್ ನೆಕ್ಸ್ಟ್ ಡಿಸೈಡ್ ಆಗುತ್ತಲ್ಲ ಅಷ್ಟೇ. ಆಗುತ್ತೆ. ಕಾನೂನ್ಗೆ ರೆಸ್ಪೆಕ್ಟ್ ಕೊಡ್ಲೇಬೇಕು. ಬಟ್ ಅದಕ್ಕೆ ಅವ್ರು ಸಿಂಪಲ್ ಆಗಿದ್ದಾರೆ. ಅವ್ರು ಎಷ್ಟು ತೊಂದ್ರೆ, ಎಷ್ಟು ಒಂದು ತಲೆ ಮೇಲೆ ಭಾರ ಇಟ್ಕೊಂಡಿದಾರೋ ಅವ್ರು ಮಾಡಿದ್ರೆ ಒಪ್ಕೊಂಡ್ಬಿಡ್ತಿದ್ರು. ಅಸಲಿ ಏನಕ್ ಮಾಡ್ತಾರ್ರಿ ಅವ್ರು? ಚಿಕ್ಕ ಗುಬ್ಬಚ್ಚಿ ಮೇಲೆ ಬಿಡೋ ಬ್ರಹ್ಮಾಸ್ತ್ರ ಅಲ್ಲ ಅವ್ರದ್ದು ಅಸ್ತ್ರ, ಇದು ಬ್ರಹ್ಮಾಸ್ತ್ರ. ದರ್ಶನ್ ಅವ್ರ ಹ್ಯಾಂಡ್, ಆ ಹ್ಯಾಂಡ್ ಹೋಗಿ ಚಿಕ್ಕ ಗುಬ್ಬಚ್ಚಿ ಮೇಲೆ ಬಿಡಲ್ಲ. ಅದ್ ಆಗ್ಬಾರ್ದಿತ್ತು, ಆಗ್ಬಿಟ್ಟಿದೆ. ಅದೇ ಏನೋ ತಲೆ ಮೇಲೆ ಬಂದು ಕೂತಾಗ ಎಲ್ರು ಆಕ್ಸೆಪ್ಟ್ ಮಾಡ್ಲೇಬೇಕು. ಸೊ ಹಂಗಿ ನೋಡೋಣ. ದೇವ್ರಿದಾರೆ, ದಯವಿಟ್ಟು ಈಚೆಗ್ ಬರ್ತಾರೆ. ಇದು ಹೇಳ್ತೀನಿ. ಏನಾದ್ರು ಫ್ಯಾನ್ಸ್ಗೆ ಹೇಳ್ತೀನಿ, ದರ್ಶನ್ ಅವ್ರ ಫ್ಯಾನ್ಸ್ಗೆ. ಕೆಲವ್ರು ನೋಡ್ತೀವಿ ನಾವು ಎಷ್ಟು ರಾಬಿಸ್ಟ್ ಆಗಿ ಬಿಹೇವ್ ಮಾಡ್ತಾರ. ಹಂಗ್ ಮಾಡೋದ್ರಿಂದ ದರ್ಶನ್ ಅವ್ರ ಕೆಟ್ಟ ಹೆಸರು ಬರುತ್ತೆ. ನೀವು ಬ್ಲಡ್ ಡೊನೇಷನ್ ಮಾಡಿ, ಒಳ್ಳೆ ದೇವಸ್ಥಾನಗಳು ಕಟ್ಟಿ, ಅನಾಥಾಶ್ರಮ ಮಾಡಿ, ಗೋಶಾಲೆಗಳು ನಡೆಸಿ, ಕೆರೆಗಳೆಲ್ಲ ಒಣಕೊಂಡು ಹೋಗ್ತಿದೆ ಬಿಸಿಲಿಗೆ. ಆ ಕೆರೆಗಳೆಲ್ಲ ಕ್ಲೀನ್ ಮಾಡಿ, ನೀರುಗಳೆಲ್ಲ ತುಂಬಿಸಿ, ಹಸಿರನ್ನ ಮಾಡಿ, ಹಚ್ಚ ಹಸಿರನ್ನ ಮಾಡಿ. ಕರೆಕ್ಟ್. ಜೀವಿಗಳು, ಕಾಗೆಗಳು, ಪಕ್ಷಿಗಳು, ಪ್ರಾಣಿಗಳು ಎಲ್ಲ ನೀರ್ ಕುಡಿತದೆ. ಅದೆಲ್ಲ ದರ್ಶನ್ ಅವ್ರಿಗಿರುತ್ತೆ, ನಿಮ್ ಫ್ಯಾನ್ಸ್ಗೆ ಅಂತ ಇರುತ್ತೆ. ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ. ನೀವೇನಾದ್ರು ನನ್ ಮೇಲೆ ದಂಡ ಯಾತ್ರಾ ಮಾಡ್ಬೇಕಂದ್ರೆ ನನ್ ಮನೆ ಅಡ್ರೆಸ್ ಕೊಡ್ತೀನಿ, ಬನ್ರಿ. ನಾನ್ ತಪ್ಪಾಗಿ ಮಾತಾಡಲ್ಲ. ಐ ಮೀನ್ ನಾನು ಒಂದು ಪ್ರಜಾಪ್ರಭುತ್ವದಲ್ಲಿ ನಾನು ಮಾತಾಡಿದೀನಿ. ನಾನೊಂದು ಫ್ಯಾನ್ ಅಲ್ಲ. ಫಸ್ಟ್ ಆಫ್ ಆಲ್ ಇದು ಅಂಡರ್ಲೈನ್ ಹೇಳಿ, ನಾನು ಫ್ಯಾನ್ ಅಲ್ಲ. ಒಂದು ಪ್ರಜಾಪ್ರಭುತ್ವ, ಅದ್ರಲ್ಲಿ ಒಂದು ವ್ಯಕ್ತಿ ನಾನು, ಒಂದು ಮನುಷ್ಯ. ನನ್ ನೋವಾಗಿದೆ, ಹಟ್ಟಾಗಿದೆ. ಸೊ ರೇಣುಕಾ ಸ್ವಾಮಿ ಅವ್ರು ಸತ್ತಿರೋದು ಕೂಡ ಹಟ್ಟಾಗಿದೆ. ಈ ಮಾತು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಮೊನ್ನೆ ರೀಸೆಂಟ್ ಆಗಿ ರದ್ದಾಯ್ತಲ್ವಾ ನಮ್ದು, ಇದು ಬೇಲ್ ರದ್ದಾಯ್ತಲ್ವಾ. ಸೊ ಅದಾಗಿದ್ದಕ್ಕೆ ನನ್ಗೆ ನೋವಾಯ್ತು. ಈಗ ಬಂದ್ಬಿಡ್ತಾರೆ ಅನ್ಕೊಂಡಿದ್ವಿ, ನೋಡೋಣ. ಬರ್ತಾರೆ. ಒಳ್ಳೇದಾಗ್ಲಿ ಅವ್ರಿಗೆ. ಆ ಜೈಲಲ್ಲಿ ದರ್ಶನ್ ಅವ್ರಿಗೆ ಆ ದೇವ್ರ ಕೃಪೆ ಇರ್ಲಿ, ಅವ್ರಿಗೆ ಸ್ಟ್ರಾಂಗ್ ತುಂಬಲಿ, ಪ್ರಜೆಗಳ ಆಶೀರ್ವಾದ ಎಲ್ಲ ಇರುತ್ತೆ. ನಮ್ಮಂತವ್ರದ್ದು ಬಸ್ಟಬಲ್ ಇರುತ್ತೆ. ದರ್ಶನ್ ಒಳ್ಳೇದಾಗ್ಲಿ ಅಂತ ಹೇಳ್ಬೇಕಷ್ಟೇ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಮತ್ತೆ ರೇಣುಕಾ ಸ್ವಾಮಿ ಅವ್ರದ್ದು ಕೊಲೆ ಆಗಿದೆಯಲ್ಲ, ಅವ್ರ ಫ್ಯಾಮಿಲಿ ಕೂಡ ಒಂದು ಧೈರ್ಯ ತುಂಬಿ, ಆ ದೇವ್ರು ಒಳ್ಳೇದಾಗ್ಲಿ, ಆಗೋಗಿರೋದು ಆಗೋಗಿದೆ, ಯಾರ ಕಡೆ ಆಗಿದೆಯೋ ಅವ್ರು ಅನುಭವಿಸ್ತಾರೆ. ಬಟ್ ನಾನ್ ಮನ್ಸಾರ ಹೇಳ್ತಾ ಇದೀನಿ ನೋಡಿ, ಇವಾಗೂ ಹೇಳ್ತೀನಿ, ಇನ್ ಸ್ವಲ್ಪ ಹೊತ್ತಿಗೂ ಹೇಳ್ತೀನಿ. ದರ್ಶನ್ ಅವರು ದೊಡ್ಡ ಹದ್ದು, ಆ ಹದ್ದು ಚಿಕ್ಕ ಗುಬ್ಬಚ್ಚಿನ ಓಡ್ಸಲ್ಲ. ಎಲ್ಲಾದ್ರೂ ನೋಡಿದೀರಾ?
ಚಿಕ್ಕ ಗುಬ್ಬಚ್ಚಿನ ಹದ್ದು ಓಡಿಸ್ಕೊಂಡು ಹೋಗಿರೋದು ಎಲ್ಲಾದ್ರೂ ನೋಡಿದ್ಯಾ? ಈ ವಿಚಾರದಲ್ಲಿ ಕೂಡ ರೇಣುಕಾ ಸ್ವಾಮಿಯವ್ರ ಗುಬ್ಬಚ್ಚಿ, ದರ್ಶನ್ ಅವರು ಹದ್ದು, ರಣ ಹದ್ದು. ಅವ ಯಾವತ್ತೂ ಅದ್ರಿಗೆ ಹಾನಿ ಮಾಡೋ ಹ್ಯಾಬಿ ಇಲ್ಲ. ಇದು ಹೇಳಕ್ ಇಷ್ಟಪಡ್ತೀನಿ. ಅಷ್ಟೇ. ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರ್ಲಿ. ಹೌದು. ಇನ್ನೊಂದು, ಕಾನೂನ್ಗೆ ಯಾವತ್ತು ನಾನು ಚಿಣ ಋಣಿಯಾಗಿರ್ತೀನಿ. ತಪ್ಪು ಮಾಡಿದ್ರೆ ನಾನು ಶಿಕ್ಷೆ ಅನುಭವಿಸಕ್ ರೆಡಿ ಇರ್ತೀನಿ. ಇದು ಹೇಳಕ್ ಇಷ್ಟಪಡ್ತೀನಿ. ಹೇಳಿ. ಅಷ್ಟೇ, ಇನ್ನೇನಾದ್ರು ಹೇಳ್ರಿ. ನೀವ್ ಇಂಟ್ರೊಡಕ್ಷನ್ ಕೊಡಿ. ಇಷ್ಟೆಲ್ಲ ಮಾತಾಡಿ ಅಲ್ಲ ಅದ್ ಹೇಳ್ತೀನಿ, ಇನ್ನು ಬೇರೆ ಅಷ್ಟೇ ಬಿಡಿ. ಟಾಪಿಕ್ ಸಾಕ್ ಬಿಡಿ ಅಷ್ಟೇ. ಸಾಕ. ಸಾಕು. ಇವೆಲ್ಲ ಎಷ್ಟು ವೈರಲ್, ಎಂತ ಇಂಪಾರ್ಟೆಂಟ್ಸ್ ಒಂದು ಅಲ್ಲ, ರೀಲ್ ಅಲ್ವಾ? ಏನ್ ಸರ್ಚ್ ಕರೆಕ್ಟ್ ಇದೆಯಾ ಇಲ್ವಾ? ಒಂದು ಫೋನ್ ಬಂತು ನೋಡಿ. ಇಟ್ಸ್ ಓಕೆ. ನಾನು ಟವರೇ ಅಪ್ ಮಾಡ್ಬಿಟ್ಟಿದ್ದೀನಿ. ನನ್ಗೆ ತಲೆ ಯಾಕೋ ನೋವ್ತಿದೆ. ರಾತ್ರಿ ಕೋಲ್ಡ್ ವಾಟರ್ ಕುಡಿದ್ಬಿಟ್ಟೆ. ಹೌದಾ? ನಾನು ನೈಟ್ ಸ್ನಾನಗಳು ಮಾಡೋದು ಜಾಸ್ತಿ. ಹೌದಾ? 10 ಆಗ್ಲಿ ಬಿಡು, ಹ್ಮ್. ವಾಶ್ರೂಮ್ ಅಲ್ಲಿ ಮಿಂಚ್ತಾ ಇರ್ತೀನಿ ಹಾಕೊಂಡು ಹ್ಮ್. ಸ್ನಾನಗಳು ಮಾಡ್ಕೊಂಡು. ಅಯ್ಯೋ, ನಾನೊಂದ್ ಮೆಂಟಲ್. ಜನ ಹ್ಮ್. ಎಲ್ಲೆಲ್ಲೋ ಕರ್ಕೊಂಡು ಹೊಟ್ಟೋಗ್ತಾರೆ. ಬುಜ್ಜಿಗಾರು ಅಕ್ಕಡ್ ಪದಂಬ್ರ ಇಕ್ಕಡ್ ಪದಂಬ್ರ, ಆ ಇಬ್ರು ಫ್ರೆಂಡ್ಸ್ ಸಿಕ್ಕಿದಾರೆ ಇವಾಗ. ಅವ್ನ್ ಸಂತೋಷ್ ಅಂತ, ಅವನು ಕನ್ನಡದಲ್ಲಿ ಅವನು ಪ್ರೊಪೈಲ್ ಹಾಕ್ತೀನಿ. ಅವನು ಫಸ್ಟ್ ಎಲ್ಲ ನನ್ ಡಿಗೇಟ್ ಮಾಡಿದ್ದಾನೆ. ಈಗ ಫುಲ್ ಫೇಮಸ್ ಆಗಿಂದ ಬಿಡಲ್ಲ. ಎಲ್ಲಿ ನೋಡು ತಿರ್ಗ್ಸೋದು ಕಾರುಗಳಲ್ಲಿ. ನಮ್ಮ ಹತ್ರ 2 ಕಾರುಗಳಿದ್ದು ಕೂಡ ತಿರ್ಗಿಸ್ತಾನೆ ಸಂತೋಷ್ ಅಂತ. ಅವ್ನ್ ಪ್ರೊಫೈಲ್ ಸೆಂಡ್ ಮಾಡ್ತೀನಿ. ಈಗ ಮೊನ್ನೆ ಗಿಲ್ಲಿದ್ ಕೂಡ ಹಾಕೊಂಡಿದ್ದಾನೆ, ನೋಡಿಸ್ತೀನಿ. ಬೇರೆ ಟಾಪಿಕ್ ಇದೆ, ಎಂಡ್ ಮಾಡ್ಬೋಣ. ಅಷ್ಟೇ ಬಿಡಿ. ಬೇರೆ ಅಷ್ಟೇ ಇನ್ನೇನಿಲ್ಲ. ನೀವು ಫೋನ್ ಅಂದಿದ್ದೀರಿ ಅಷ್ಟೇ. ಇಷ್ಟೆಲ್ಲ ಮಾತಾಡೋದಕ್ಕೆ ನಿಮ್ದು ಇಂಟ್ರೊಡಕ್ಷನ್ ಮಾಡಿ, ನಂದು ಇಂಟ್ರೊಡಕ್ಷನ್ ಬಾಸ್ ಟಿವಿಗೆ ಥ್ಯಾಂಕ್ ಯು ಅದ ಹೇಳಿ ಮುಗ್ತಾ. ಅಲ್ಲ, ಫಸ್ಟ್ ನಿಮ್ದು ಧನ್ಯವಾದ ಹೇಳಿ ನನ್ ಲಾಸ್ಟ್ ಬರುತ್ತೆ. ನಾನು ಓಕೆ. ಇನ್ನೇನಾದ್ರೂ ಮಾತಾಡೋದು ಇದೆಯಾ ಅಂತ ನೀವು ಕೇಳ್ತೀನಿ. ಓಕೆ. ಸೊ ಇನ್ನ ಬೆಂಗಳೂರು ಬುಜ್ಜಿ ರಮೇಶ್, ಇನ್ನೇನಾದ್ರೂ ಹೇಳ್ಬೇಕಾ ನಮ್ಮ ವೀಕ್ಷಕರಿಗೆ, ನಿಮ್ಮ ಫ್ಯಾನ್ಸ್ಗೆ? ಅಲ್ಲ, ನನ್ ಫಸ್ಟ್ ಆಫ್ ಆಲ್ ಹೇಳೋದಿದೆ. ಫೈನಲ್ ಜಾಸ್ತಿ ಹೇಳ್ಕೊಂಡಿದ್ರೆ ಟೈಮ್ ಸಾಕಾಗಲ್ಲ. ನಮ್ದೇ ಆದ ಪ್ರೊಫೆಷನಲ್ ವರ್ಕ್ ಜಾಸ್ತಿ ಇದಾವೆ. ಸೊ ನಿಮ್ಗೂ ಇದೆ, ನಮಗೂ ಇದೆ. ಶಾರ್ಟ್ ಆಗಿ ಹೇಳ್ತೀನಿ ನೋಡಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಈ ಥ್ಯಾಂಕ್ಸ್ ಏನಕ್ಕೆ ಹೇಳ್ತೇನೆ, ನಮ್ಮ ಕರ್ನಾಟಕದಲ್ಲಿ ಇಂತ ಒಂದು ಚಾನಲ್ ಅಲ್ಲಿ, ಬಾಸ್ ಟಿವಿ ಚಾನಲ್ ಅಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೂ, ಹಾಗೆ ಎಲ್ರಿಗೂ, ಈ ಕ್ಯಾಮ್ರಾಮನ್ಸ್ಗೂ, ಹಾಗೆ ನಮ್ಮ ಆಂಕರ್ ಸ್ವಾಮಿ ತೀರ್ಥ ಸ್ವಾಮಿ ಅವ್ರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಎಲ್ಲ ಕರ್ನಾಟಕ ರಾಜ್ಯ ಜನತೆಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಏನಾದ್ರು తప్పగా మాత్రం క్షమించి. అలాగే నా తెలుగు ఫ్యాన్స్ కూడా అంతే చాలా థ్యాంక్ యూ సో మచ్. నన్ను ఇంతవరకు పెంచి ఈ స్టేజ్ మీద కూర్చోపెట్టినందుకు. నా ಇಂಟರ್ವ್ಯೂ వస్తుంది, మీరు చూసి ఆనందించండి, షేర్ చేయండి, సబ్స్క్రైబ్ చేయండి. ಹಾಗೆ ನಮ್ಮ ಕನ್ನಡಿಗರಿಗೆ ನಮಸ್ಕಾರ, ದೊಡ್ಡ ನಮಸ್ಕಾರ. ಏನಾನಿದ್ರೆ ನನ್ನ ಐಡಿ ಮೆನ್ಷನ್ ಮಾಡ್ತೀನಿ, ನಂಬರ್ ಕೊಡ್ತೀನಿ. ಕಾಮೆಂಟ್ಗಳು ತುಂಬಿಸ್ಬೇಡಿ ಕೆಟ್ಟದಾಗಿ. ಬೇಕಾದ್ರೆ ನನ್ನ ನಂಬರ್ ಕೊಡ್ತೀನಿ, ಬಂದು ಮನೆ ಹತ್ರ ನೀವು ಅಲ್ಲೇ ಮಾಡ್ತೀರಾ, ಸಾಯಿಸ್ತೀರಾ, ಏನ್ ಮಾಡ್ತೀರಾ ಮಾಡ್ಕೊಳ್ಳಿ. ಐ ಡೋಂಟ್ ಕೇರ್. ಬಟ್ ನಾನು ಏನು ತಪ್ಪಾಗಿ ಮಾತಾಡಿಲ್ಲ. ನನ್ನ ಹಕ್ಕಿಂದ ನಾನು ಮಾತಾಡಿದೀನಿ. ಇಷ್ಟಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಬಾಸ್ ಚಾನಲ್ಗೆ ದೊಡ್ಡ ಥ್ಯಾಂಕ್ಸ್. ನಿಮ್ಗೂ ಕೂಡ ಅಷ್ಟೇ ಇದೇ ತರ ತೆಲುಗಲ್ಲಿ ಬ್ಯುಸಿ ಆಗಿದ್ದೀರಾ. ಇನ್ನೂ ಅಷ್ಟು ಬ್ಯುಸಿ ಆಗಿ, ಕನ್ನಡದಲ್ಲೂ ಬ್ಯುಸಿ ಆಗಿ. ಸೊ ಎಲ್ಲಾ ತರ ಅವಕಾಶ ಸಿಗ್ಲಿ, ಒಬ್ಬ ಒಳ್ಳೆ ಆಕ್ಟರ್ ಆಗ್ಲಿ, ರಿಯಾಲಿಟಿ ಶೋಗಳು ಚಾನ್ಸ್ ಸಿಗ್ಲಿ, ಎಲ್ಲದೂ ಕೂಡ ನಿಮ್ಮ ಜೀವನ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇದೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಬೆಂಗಳೂರು ಬುಜ್ಜಿ ರಮೇಶ್ ಅವರ ಮಾತು. ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.